ಪೆನ್ಷನ್ ಡಬಲ್, ಪಿಂಚಣಿ ಡಬಲ್, ಕಾರ್ಮಿಕರಿಗೆ ಸಿಗುವಂಥ ಸೌಲಭ್ಯಗಳು ಡಬಲ್. ಏನಿದು ಆಶ್ಚರ್ಯ ಆಗ್ತಿದೆಯಾ? ಖಂಡಿತವಾಗಿಯೂ ನಿಜ. ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂತಹ ಕೋಟ್ಯಾಂತರ ಕಾರ್ಮಿಕರಿಗೆ ಹಾಗೂ ಕುಟುಂಬ ವರ್ಗದವರಿಗೆ ಒಂದು ಬಂಪರ್ ಗಿಫ್ಟ್ ಸಿಗುವಂಥ ಸಾಧ್ಯತೆ ಇದೆ. ಹೊಸ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಕಾರ್ಮಿಕರ ಬಾಳಿಗೆ ಬೆಳಕಾಗುವಂತಹ ಒಂದು ಬಂಪರ್ ಗಿಫ್ಟ್ ಕೊಡೋಕ್ಕೂ ರೆಡಿಯಾಗಿದೆ. ನೀವು ಹಾಲಿ ಏನು ಪಡಿತಾ ಇದ್ದೀರಿ ಆ ಪಿಂಚಣಿ ಡಬಲ್, ಏಕ್ದಮ್ ಡಬಲ್ ಆಗತ್ತೆ. ಆರ್ಥಿಕ ಸಹಾಯಗಳು ಏನಿತ್ತು ಸೌಲಭ್ಯಗಳು, ಆ ಸೌಲಭ್ಯಗಳು ಕೂಡ ಡಬಲ್ ಆಗತ್ತೆ. ಯಾವೆಲ್ಲ ಸೌಲಭ್ಯಗಳು ಡಬಲ್ ಆಗತ್ತೆ, ಏನೆಲ್ಲ ಗುಡ್ ನ್ಯೂಸು ಸಿಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಿಡಿಯೋಗಳನ್ನು ನೋಡ್ತಾ ಇದ್ದೀನಿ, ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ನಿಮ್ಮ ಸೇವೆಗೆ ಸದಾ ಸಿದ್ಧ ಇರ್ತೀವಿ. ನಿಮ್ಮ ಕೆಲಸವನ್ನು, ನಿಮಗಾಗುವಂಥ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಹೊಸ ಸರ್ಕಾರ ಬಂದಿದೆ. ಈ ಹೊಸ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರಿಗೂ ಗಿಫ್ಟನ್ನು ಕೊಡ್ತಾ ಇದ್ದಾರೆ. ಆದರೆ ಸಂಘಟಿತ ವಲಯದ ಕಾರ್ಮಿಕರು ಹಾಗೂ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಇದುವರೆಗೂ ಯಾವುದೇ ಗಿಫ್ಟನ್ನು ಕೊಟ್ಟಿರಲಿಲ್ಲ. ಆ ಗಿಫ್ಟಿನ ಮುನ್ಸೂಚನೆ ಸಿಕ್ಕಿದೆ. ಮುಂದಿನ ಶ್ರಾವಣ ಅಥವಾ ಗಣಪತಿ ಹಬ್ಬಕ್ಕೆ ಮುಂಚಿತವಾಗಿ ಪ್ರತಿಯೊಬ್ಬರಿಗೂ ಗುಡ್ ನ್ಯೂಸ್ ಸಿಗುತ್ತೆ. ಏನೆಲ್ಲ ಗುಡ್ ನ್ಯೂಸ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿದೆ ವಿವರವಾದ ಮಾಹಿತಿ. ಇದರಲ್ಲಿ ಕೆಲಸ ಮಾಡ್ತಿರೋಂಥ ಪ್ರತಿಯೊಬ್ಬ ಕಾರ್ಮಿಕರಿಗೂ ಬಂಪರ್ ಗಿಫ್ಟನ್ನು ಸಿಗುವಂಥ ಸಾಧ್ಯತೆಗಳಿದೆ. ಕಾರ್ಮಿಕರ ಪಿಂಚಣಿ ಪೆನ್ಷನ್ 5,000 ರೂಪಾಯಿ ಹೆಚ್ಚಿಸಲು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಅಂತ ಹೇಳಿ ಕರ್ನಾಟಕದ ಖಡಕ್ ಪೊಲೀಸ್ ಆಫೀಸರ್ ಆಗಿದ್ದ ರವಿ ಡಿ ಚೆನ್ನಣ್ಣನವರು ತಿಳಿಸಿದ್ದಾರೆ. ಕರ್ನಾಟಕ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ಪಿಂಚಣಿದಾರರ ಪ್ರಥಮ ಸಮಾವೇಶದಲ್ಲಿ ಕಾರ್ಮಿಕರ ಮಕ್ಕಳ ಶಿಕ್ಷಣದ ಸಹಾಯಧನ ಕನಿಷ್ಠ 5,000 ರೂಪಾಯಿಗಳಿಗೆ ನಿಗದಿಗೊಳಿಸಲಾಗಿದೆ. ಉನ್ನತ ವ್ಯಾಸಂಗಕ್ಕಾಗಿ ಸಹಾಯಧನವನ್ನು ದುಪ್ಪಟ್ಟುಗೊಳಿಸಲಾಗಿದೆ. ಮಂಗಳೂರಿನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ರಾಜ್ಯದಲ್ಲಿ ಕಾರ್ಮಿಕರ ಪಿಂಚಣಿ ಈಗಿರುವಂತಹ 3,000 ರೂಪಾಯಿಯಿಂದ 5,000 ರೂಪಾಯಿಗಳಿಗೆ ಹೆಚ್ಚಳಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಅಂತ ಹೇಳಿ ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕರ ಮಂಡಳಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರವಿ ಡಿ ಚೆನ್ನಣ್ಣನವರು ಇದೇ ವೇಳೆ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಕಟ್ಟಡ ಹಾಗೂ ಇತರೆ ಕಾರ್ಮಿಕರ ಫೆಡರೇಷನ್ ಆಶ್ರಯದಲ್ಲಿ ಮಂಗಳೂರಿನ ಡಾನ್ ಬಾಸ್ಕೋ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದಂತಹ ಕರ್ನಾಟಕ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಪಿಂಚಣಿದಾರರ ಪ್ರಥಮ ಸಮಾವೇಶದಲ್ಲಿ ನಗಾರಿ ಬಾರಿಸುವ ಮೂಲಕ ರವಿ ಡಿ ಚೆನ್ನಣ್ಣನವರು ಇದರ ಉದ್ಘಾಟನೆಯನ್ನು ಮಾಡಿದರು. ಕಾರ್ಮಿಕರ ಮಕ್ಕಳ ಶಿಕ್ಷಣದ ಸಹಾಯವನ್ನು ಈ ಕನಿಷ್ಠ 5,000 ರೂಪಾಯಿಗಳಿಗೆ ನಿಗದಿಗೊಳಿಸಿದೆ ಹಾಗೂ ಉನ್ನತ ವ್ಯಾಸಂಗದ ಸಹಾಯಧನವನ್ನು ಡಬಲ್ ಮಾಡ್ತಿದ್ದೀವಿ, ದುಪ್ಪಟ್ಟುಗೊಳಿಸುವ ಯೋಜನೆ ಇದೆ. ಅಲ್ಲದೆ ಸ್ಪರ್ಧಾತ್ಮಕ ಪರೀಕ್ಷೆ ಹಾಗೂ ತಾಂತ್ರಿಕ ಶಿಕ್ಷಣ ತರಬೇತಿಗೆ ಕಾಯಂ ಯೋಜನೆಯನ್ನು ರೂಪಿಸ್ತೀವಿ ಅಂತ ಹೇಳಿ ಇದೇ ವೇಳೆ ತಿಳಿಸಿದರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಪಡೆಯುವ ಬಹುತೇಕ ಹಕ್ಕುಗಳು ಹೋರಾಟದ ಫಲವಾಗಿ ಸಿಕ್ಕಿದೆ. ಹೀಗಾಗಿ ಅನ್ಯಾಯದ ವಿರುದ್ಧ ಹೋರಾಟ ಅನಿವಾರ್ಯ ಅಂತ ಹೇಳಿ ರವಿ ಡಿ ಚೆನ್ನಣ್ಣನವರು ತಿಳಿಸಿದ್ದಾರೆ. ಸಂಘಟನೆಯ ಬದ್ಧತೆ, ಹಕ್ಕಿನಿಂದ ವಂಚಿತರಾದವರ ಧ್ವನಿಯಾಗಲು ಹಾಗೂ ದೌರ್ಜನ್ಯದ ವಿರುದ್ಧ ಹೋರಾಡಲು ಬದ್ಧತೆ ಅಗತ್ಯ. ಅಂತಹ ಬದ್ಧತೆಗೆ ಈ ಫೆಡರೇಷನ್ ಇದೆ. 1996ರ ಸುದೀರ್ಘ ಕಾರ್ಮಿಕ ಹೋರಾಟದ ಫಲವಾಗಿ ಕಾರ್ಮಿಕ ಕಲ್ಯಾಣ ಮಂಡಳಿ ಕಾಯ್ದೆ ಜಾರಿಗೆ ಬಂದಿದೆ ಅಂತ ಹೇಳಿ ಕೂಡ ಇದೇ ವೇಳೆ ತಿಳಿಸಿದರೆ, ಅಧಿಕಾರಿಗಳ ಕರ್ತವ್ಯ, ಕಾರ್ಮಿಕರು ತಮ್ಮ ಹಕ್ಕುಗಳಿಗಾಗಿ ಅಧಿಕಾರಿಗಳಿಗೆ ದುಮಾಲು ಬೀಳೋದು ಸಹಜವಾಗಿದೆ. ನ್ಯಾಯಾಲಯಗಳ ಮೆಟ್ಟಿಲನ್ನು
ಏರದೆ ನೇರವಾಗಿ ಸವಲತ್ತುವನ್ನು ಪಡೆಯಬೇಕು. ನೊಂದವರ ಕಣ್ಣೊರೆಸುವಂಥ ಕೆಲಸವನ್ನು ಮಾಡಬೇಕು. ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಸೌಲಭ್ಯವನ್ನು ತಲುಪಿಸುವುದು ನೌಕರಶಾಹಿಗಳ ಮುಖ್ಯ ಕರ್ತವ್ಯ ಅಂತ ಹೇಳಿ ಇದೇ ವೇಳೆ ತಿಳಿಸಿದ್ದಾರೆ. ಆಗಸ್ಟ್ 1ರಿಂದ ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಳ್ತೀವಿ. ಪ್ರತಿ ಜಿಲ್ಲೆಗಳಲ್ಲೂ ಜಾಗೃತಿ ಸಮಾವೇಶವನ್ನು ನಡೆಸಿ ಕಾರ್ಮಿಕರು ದುಡಿಯುವ ಸ್ಥಳಗಳಿಗೆ ನೇರವಾಗಿ ಭೇಟಿ ನೀಡಲಾಗುತ್ತೆ. ಸರಿಯಾದ ದಾಖಲೆ ಒದಗಿಸಿರುವುದು ಕಾರ್ಮಿಕರ ಕರ್ತವ್ಯ ಅಂತ ಹೇಳಿ ಕೂಡ ತಿಳಿಸಿದ್ದಾರೆ. ಮಂಗಳೂರು ವಿಭಾಗದ ಸಹಾಯಕ ಕಾರ್ಮಿಕ ಆಯುಕ್ತೆ ನಾಜಿಯಾ ಸುಲ್ತಾನ್ ಮಾತನಾಡಿ, ಕಾರ್ಮಿಕ ಮಂಡಳಿ ನಿರಂತರವಾಗಿ ಕಾರ್ಮಿಕರ ಕಲ್ಯಾಣಕ್ಕಾಗಿ ಶ್ರಮಿಸುತ್ತಾ ಇದೆ. ಆದರೆ ಸೂಕ್ತ ದಾಖಲಾತಿಗಳಿಲ್ಲದೆ ಸವಲತ್ತುಗಳಿಂದ ವಂಚಿತರಾಗಿರುವುದು ಬೇಜಾರದ ಸಂಗತಿ. ಆದ ಕಾರಣ ಕಾರ್ಮಿಕರು ತಮ್ಮ ನವೀಕರಣ ಹಾಗೂ ಅಗತ್ಯ ದಾಖಲಾತಿಗಳನ್ನು ಸರಿಯಾದ ಸಮಯಕ್ಕೆ ಒದಗಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಕೂಡ ಇದೇ ವೇಳೆ ತಿಳಿಸಿದ್ದಾರೆ. ಪ್ರಾಸ್ತಾವಿಕವಾಗಿ ಮಾತನಾಡಿದಂತಹ ರಾಜ್ಯ ಅಧ್ಯಕ್ಷ ಮಹಾಂತೇಶ್ ರವರು ದೇಶದ ಬೃಹತ್ ಕಟ್ಟಡ, ಅಣೆಕಟ್ಟು, ಮೆಟ್ರೋ, ರೈಲು, ಫ್ಲೈಓವರ್ ನಿರ್ಮಾಣದಲ್ಲಿ ಕಾರ್ಮಿಕರ ಬೆವರಿನ ಜೊತೆ ರಕ್ತವೂ ಸೇರಿಕೊಂಡಿರುತ್ತೆ. ಅಪಾಯಕಾರಿ ವಲಯದಲ್ಲಿ ದುಡಿಯುವ ಕಾರ್ಮಿಕರಿಗೆ ಸೂಕ್ತ ಭದ್ರತೆ ಇಲ್ಲ. ಕಾರ್ಮಿಕ ಸಂಘಟಕರಾಗಿ ನಡೆಸಿದ ಹೋರಾಟದ ಫಲವಾಗಿ ಇಂದು ಕಾರ್ಮಿಕ ಕಲ್ಯಾಣ ಮಂಡಳಿ ರಚನೆಯಾಗಿದೆ ಅಂತ ಹೇಳಿ ಕೂಡ ತಿಳಿಸಿದ್ದಾರೆ. ಸಮಾವೇಶದ ಅಧ್ಯಕ್ಷತೆಯನ್ನು ಕಾರ್ಮಿಕ ಸಂಘಟನೆಯ ರಾಜ್ಯಾಧ್ಯಕ್ಷ ಬಾಲಕೃಷ್ಣ ಶೆಟ್ಟಿ ಅವರು ವಹಿಸಿದರು. ವೇದಿಕೆಯಲ್ಲಿ CITU ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುನಿಲ್, ರಾಜ್ಯ ಮುಖಂಡರಾದ ವಸಂತಾಚಾರಿ, ಲಿಂಗರಾಜು, ಚಂದ್ರಶೇಖರ್ ಕುಂದಾಪುರ, ಸುರೇಶ್ ಕಲ್ಗಾರ್ ಹಾಗೂ ಜಿಲ್ಲಾ ಅಧ್ಯಕ್ಷರಾದ ಯಾದವ್ ಶೆಟ್ಟಿ ಹಾಗೂ ಕೋಶಾಧಿಕಾರಿ ಯೋಗೀಶ್ ರವರು ಕೂಡ ಹಾಜರಿದ್ದರು. ಈ ಸಭೆಯಲ್ಲಿ ತೆಗೆದಂಥ ಚಿತ್ರಗಳನ್ನು ನೋಡ್ಬೋದು. ಕಾರ್ಮಿಕರಿಗೆ ಆದಷ್ಟು ಶೀಘ್ರದಲ್ಲೇ ಬಂಪರ್ ಗಿಫ್ಟ್ ಸಿಗಲಿದೆ. ಅವರ ಪಿಂಚಣಿ ಡಬಲ್ ಆಗತ್ತೆ, ಅವರ ಸವಲತ್ತುಗಳು ಕೂಡ ಡಬಲ್ ಆಗತ್ತೆ. ಇದರಿಂದ ಕಾರ್ಮಿಕರೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಸಿಗಲಿ ಅಂತ